ಗುಡ್ ನ್ಯೂಸ್ ಒಂದಷ್ಟು ಇದಾವೆ ರಾಜ್ಯಕ್ಕೆ ಹೇಳೋಣ. ಸಾರಿಗೆ ವಲಯಕ್ಕೆ ಅಂದರೆ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಮೀಸಲಿಡಲಾಗಿದೆ ಅಂತ. ಸಾರಿಗೆ ವಲಯಕ್ಕೆ 5 ಲಕ್ಷದ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ 6,812 ಕೋಟಿ. ವಿದೇಶಾಂಗ ವಲಯಕ್ಕೆ 22,119 ಕೋಟಿ. ತೆರಿಗೆ ವಲಯಕ್ಕೆ 45,500 ಕೋಟಿ. ವಿಜ್ಞಾನ ಮತ್ತು ಸಂಶೋಧನಾ ವಲಯಕ್ಕೆ 55,756 ಕೋಟಿ. ಸಮಾಜ ಕಲ್ಯಾಣ ಇಲಾಖೆಗೆ 62,362 ಕೋಟಿ. ವಾಣಿಜ್ಯ ಮತ್ತು ಕೈಗಾರಿಕಾ ವಲಯಕ್ಕೆ 70,296 ಕೋಟಿ. ಐಟಿ ಮತ್ತು ದೂರಸಂಪರ್ಕ ವಲಯಕ್ಕೆ 74,560 ಕೋಟಿ. ನಗರಾಭಿವೃದ್ಧಿ ವಲಯಕ್ಕೆ 85,522 ಕೋಟಿ. ಸಾರಿಗೆ ವಲಯಕ್ಕೆ 5,98,520 ಕೋಟಿ. ಹೀಗೆ ಸೊ ಯಾವ್ಯಾವ ವಲಯಕ್ಕೆ ಯಾವ್ಯಾವ ವರ್ಗಗಳಿಗೆ ಎಷ್ಟೆಷ್ಟು ಹಣವನ್ನು ಮೀಸಲಿಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯಕ್ಕೆ 2 ಖುಷಿಯ ವಿಚಾರ. ಒಂದು ಹೈಸ್ಪೀಡ್ ರೈಲ್ 2 ಸಿಕ್ಕಿದೆ ನಮಗೆ, ಬೆಂಗಳೂರು ಹೈದರಾಬಾದು, ಬೆಂಗಳೂರು ಚೆನ್ನೈ. ಅದು ಬಿಟ್ಟರೆ ಹೊಸ ರೈಲು ಹಳಿಗಳ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಹುಸಿಗೊಳಿಸಿದ್ದಾರೆ. ಆಮೇಲೆ ಈ 5 ಪಾಯಿಂಟ್ಗಳನ್ನು ಪ್ರಮುಖವಾಗಿ ಪಂಚ ಬಿಗ್ ಬಂಪರ್ ಅಂತ ಒಂದು ನಿರೀಕ್ಷೆನ ನಾವು ಇಟ್ಕೊಂಡಿದ್ವಿ. 5 ಕ್ರಾಂತಿಕಾರಕ ನಿಲುವುಗಳನ್ನು, ಯೋಜನೆಗಳನ್ನು ಈ ಬಾರಿಯ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಆದಾಯ ತೆರಿಗೆ ಪ್ರಪ್ರಥಮ ಬಾರಿಗೆ ನೋ ಚೇಂಜ್. ಸೆಕೆಂಡ್, ಕಿಸಾನ್ ಸಮ್ಮಾನ್ ಇಲ್ಲ, ಬದಲಾವಣೆನೇ ಇಲ್ಲ ಕಿಸಾನ್ ಸಮ್ಮಾನಲ್ಲಿ. ರೈಲ್ವೆ ಯೋಜನೆಗೆ ಸಂಬಂಧಪಟ್ಟಂತೆ ವೆಯ್ಟಿಂಗ್ ಲಿಸ್ಟ್ಗೆ ಕಡಿವಾಣ ಹಾಕ್ತಾರೆ. 2030 ವೇಳೆಗೆ ವೆಯ್ಟಿಂಗ್ ಲಿಸ್ಟ್ ಅನ್ನೋ ಕಾನ್ಸೆಪ್ಟನ್ನೇ ತೆಗೆದು ಹಾಕಬೇಕು ಅಂತ ಒಂದು ಆಲೋಚನೆಯಲ್ಲಿದ್ರು. ಇಲ್ಲ, ಅದ್ರ ಬಗ್ಗೆ ಆಲೋಚನೆ ಇಲ್ಲ. ಸೂರ್ಯಘರ್ ಯೋಜನೆ ಅಂದರೆ ಇಂಧನ ಕ್ಷೇತ್ರದಲ್ಲಿ ಏನೋ ಕ್ರಾಂತಿಕಾರಕ ನಿಲುವುಗಳನ್ನು, ಬದಲಾವಣೆಗಳನ್ನು ತರ್ತಾರೆ ಅಂತ ಅನ್ಕೊಂಡಿದ್ರು. ನೋ, ಅದು ಸಹ ಇಲ್ಲ. ಆರೋಗ್ಯ ಕ್ಷೇತ್ರಕ್ಕೆ ಆಯುಷ್ಮಾನ್ ಭಾರತ್ ಯೋಜನೆ, ಬೀಂಗ್ ಅ ಸಿಂಗಲ್ ಸಿಟಿಸನ್, ಬೀಂಗ್ ಒಬ್ಬ ಭಾರತೀಯ ನಾಗರಿಕನಾಗಿ ಆಯುಷ್ಮಾನ್ ಭಾರತ್ ಯೋಜನೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ರಮುಖವಾಗಿ ನಮ್ಮೆಲ್ಲ ಮನೆಗಳಲ್ಲೂ ಸಹ ವಯಸ್ಸಾದಂಥವ್ರು ಇದ್ದೇ ಇರ್ತಾರೆ. 60 ವರ್ಷ ಮೇಲ್ಪಟ್ಟವರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಅದರ ಮಿತಿಯನ್ನು ಏರಿಕೆ ಮಾಡ್ತಾರೆ ಮತ್ತು 5 ಲಕ್ಷ ಈಗ ಏನು ಸಬ್ಸಿಡಿ ಇದೆ, ಆ 5 ಲಕ್ಷವನ್ನು 10 ಲಕ್ಷಕ್ಕೆ ಏರಿಕೆ ಮಾಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ನೋ, ಈ 5 ಬಂಪರ್ ಗಿಫ್ಟ್ಗಳನ್ನು ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಇಲ್ಲ, ಕರ್ನಾಟಕಕ್ಕೆ ತೀವ್ರ ನಿರಾಸೆ. ನಾವು ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ವಿಚಾರವನ್ನು ಪ್ರಸ್ತಾಪ ಮಾಡದೇ ಇರತಕ್ಕಂಥದ್ದು ತೀವ್ರ ನಿರಾಸೆಯನ್ನು ಉಂಟು ಮಾಡಿದೆ. ಅದು ಕಳಸಾ ಬಂಡೂರಿ ಯೋಜನೆ ಆಗಿರಬಹುದು, ಎತ್ತಿನಹೊಳೆ ಯೋಜನೆ ಆಗಿರಬಹುದು, ಮೇಕೆದಾಟು ಯೋಜನೆ ಆಗಿರಬಹುದು, ಪ್ರಮುಖ ಯೋಜನೆಗಳು. ಭದ್ರಾ ಮೇಲ್ದಂಡೆ ಯೋಜನೆಗೆ 2023ರ ಬಜೆಟ್ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು 5,300 ಕೋಟಿ ರೂಪಾಯಿನ ಘೋಷಣೆ ಮಾಡಿದರು. ಬಟ್ ಇಲ್ಲಿಯವರೆಗೆ ಅದ್ರ ಬಗ್ಗೆ ನಯಾ ಪೈಸೆನೂ ಕೊಡದೇ ಇರತಕ್ಕಂಥದ್ದು ನಿಜಕ್ಕೂ ತೀವ್ರ ನಿರಾಸೆಯನ್ನು ಉಂಟು ಮಾಡಿದೆ. ಇದೆಲ್ಲದರ ನಡುವೆ ನಾನು ಆಗಲೇ ನಮ್ಮ ಸುದ್ದಿನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಎಲೆಕ್ಷನ್ ಬಜೆಟ್ ಇದಾಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಅಂತ ಹೇಳಿದ್ವಿ. ಆದರೆ ಈ ಪಂಚ ರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ 5 ರಾಜ್ಯಗಳಿಗೆ ಸಿಕ್ಕಿದ್ದೇನು ಅನ್ನುವಂಥದ್ದು. ಯಾಕಂದರೆ ಯಾವುದೇ ರಾಜಕೀಯ ಪಕ್ಷವೂ ಸಹ ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ಆಯಾ ರಾಜ್ಯಗಳ ಕಡೆಗೆ ಹೆಚ್ಚಾಗಿ ತಮ್ಮ ಗಮನವನ್ನು ಕೇಂದ್ರೀಕರಿಸಿ ಆಯಾ ರಾಜ್ಯಗಳಿಗೆ ಗಿಫ್ಟ್ ಮೇಲೆ ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದು ಬಿಹಾರ ಎಲೆಕ್ಷನ್ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ ಆಗಿರ್ಬೋದು. ಆದರೆ ತಮಿಳುನಾಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಒಂದು ಈ ಪುರಾತನ ಸೈಟ್ಸ್, ನಾವು ಈ ಪುರಾತನ ನಾಗರಿಕರ ಸೈಟ್ಸನ್ನು ಡೆವಲಪ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆದಿಚನಲ್ಲೂರು ಅಂತ, ಈಗ ನಾವು ಹರಪ್ಪನ್ ಸಿವಿಲೈಸೇಷನ್, ಮೊಹಂಜದಾರೋ ಸಿವಿಲೈಸೇಷನ್ ಎಲ್ಲ ತಾವು ಕೇಳಿರಬಹುದು. ಅದೇ ರೀತಿಯಾಗಿ ಪುರಾತನ ನಾಗರಿಕ ಸೈಟು ನಮ್ಮ ದಕ್ಷಿಣ ಭಾರತದಲ್ಲಿ ಕಡಂಗನಲ್ಲೂರು ಮತ್ತು ಅಡಿಚನಲ್ಲೂರು ಸೈಟ್ಸ್ ಇದ್ದಾವೆ. ಸೊ ಅದನ್ನು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ರೈಲ್ವೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಟು ಚೆನ್ನೈ ಹೈಸ್ಪೀಡ್ ರೈಲನ್ನು ಒಂದು ಘೋಷಣೆ ಮಾಡಿದ್ದಾರೆ. ಹೈದರಾಬಾದ್ ಟು ಬೆಂಗಳೂರು ರೈಲನ್ನು ಘೋಷಣೆ ಮಾಡಿದ್ದಾರೆ. 3ನೇ ಹಂತದ ಮೆಟ್ರೋ ಕಾಮಗಾರಿಯ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ. ಏಮ್ಸ್ ನಿರೀಕ್ಷೆ ಇತ್ತು ನಮಗೆ, ನಮ್ಮ ರಾಜ್ಯಕ್ಕೆ ಏಮ್ಸ್ ನಿರೀಕ್ಷೆ ಇತ್ತು, ಕೊಟ್ಟಿಲ್ಲ. ಬೀಂಗೆ ಕರ್ನಾಟಕ ಪ್ರತಿನಿಧಿಯಾಗಿ
ಯಾಕೆಂದರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದಲೇ ಆಯ್ಕೆಯಾಗಿ ರಾಜ್ಯಸಭೆಗೆ ಹೋಗಿರ್ತಕ್ಕಂಥವ್ರು. ಕರ್ನಾಟಕಕ್ಕೆ ಏನೇನೇನೇನೇನೋ ಕೊಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಇಲ್ಲ. ಎರಡನೆಯದು 350ಕ್ಕೂ ಹೆಚ್ಚು ಕಿಲೋಮೀಟರ್ ಕರಾವಳಿಯ ಭೂಪ್ರದೇಶ ಇದೆ ನಮಗೆ. ಮೊನ್ನೆ ಅಷ್ಟೇ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಕರಾವಳಿ ಪ್ರವಾಸೋದ್ಯಮ, ಟೂರಿಸಂ, ಕರಾವಳಿಯ ಟೂರಿಸಮನ್ನು ಉತ್ತೇಜನ ಮಾಡಲಿಕ್ಕೆ ನಮಗೆ ಕೇಂದ್ರದಿಂದ ಸಹಕಾರಿ ಬೇಕು ಅಂತ ಕೇಳಿದರು. ಆದರೆ ಈ ಬಾರಿಯ ಟೂರಿಸಂಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಅವರು ಅಂಶಗಳನ್ನು ಉಲ್ಲೇಖ ಮಾಡದೆ ಹೋದರೂ ಸಹ ಟೂರಿಸಂಗೆ ಕರಾವಳಿ ಭಾಗದ, ಅಂದರೆ ಬರೀ ಕರ್ನಾಟಕ ಮಾತ್ರ ಅಲ್ಲ, ದೇಶದಾದ್ಯಂತ ಇರತಕ್ಕಂಥ ಎಲ್ಲ ಕರಾವಳಿ ಭಾಗಗಳ ಟೂರಿಸಂ ಹೆಚ್ಚು ಮತ್ತು ಅದರಿಂದ ಬರುವಂಥ ಆದಾಯ ದ್ವಿಗುಣ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಸುಧಾರಣಾ ಕ್ರಮಗಳನ್ನು ಕೈಗೊಳ್ತೀನಿ ಅನ್ನೋದನ್ನು ಈ ಬಾರಿಯ ಬಜೆಟ್ನಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿ ಈ ಬಾರಿಯ ಬಜೆಟ್ ಎಷ್ಟು ನಿರಾಸೆಯನ್ನು ಮೂಡಿಸಿದೆ ಮತ್ತು ಬಹುಶಃ ಇದು ಬಜೆಟ್ ಅನ್ನುವ ರೀತಿಯಾಗಿ ಇದೆಯಾ ಅನ್ನುವ ಪ್ರಶ್ನೆಯನ್ನು ಸಹಜವಾಗಿ ಯಾಕಂದರೆ ನಿರೀಕ್ಷೆ ಅನ್ನುವಂಥದ್ದು ದುಪ್ಪಟ್ಟಿತ್ತು ಬೆಟ್ಟದಷ್ಟಿತ್ತು ಅನ್ನುವಂಥದ್ದು. ಆ ನಿರೀಕ್ಷೆಯನ್ನು ಮುಟ್ಟುವಲ್ಲಿಯೂ ಸಹ ನಿರ್ಮಲಾ ಸೀತಾರಾಮನ್ ಅವರು ಸಕ್ಸಸ್ ಆಗಿಲ್ಲ, ಹತ್ರಕ್ಕೂ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು. ಯಾಕೆ ಹಿಂಗೆ ಆಯಿತು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಸಹಜವಾಗಿ ದೇರ್ ಈಸ್ ಸಮಥಿಂಗ್ ಫಿಶಿ ಆರ್ ದೇರ್ ಈಸ್ ಸಮಥಿಂಗ್ ಕ್ಲಸ್ಟರ್ ಅನ್ನುವ ರೀತಿಯಾದಂಥದ್ದು ಎಲ್ಲೋ ಒಂದು ಕಡೆ ಒಂದಷ್ಟು ವಿಚಾರಗಳಲ್ಲಿ ಸಿಕ್ಕಾಕೊಂಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಆ ಗಂಟನ್ನು ಬಿಚ್ಚುವ ಪ್ರಯತ್ನದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ತುಂಬ ಮೇಲಾಗಿ ತುಂಬ ಈಸಿಯಾಗಿ ಬಜೆಟನ್ನು ಕ್ಯಾರಿ ಓವರ್ ಮಾಡ್ಕೊಂಡಿರ್ತಕ್ಕಂಥದ್ದು, ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.